ಬೆಳಗ್ಗಿನಿಂದ ಮತೋತ್ಸವ ಯಾವ ರೀತಿ ಸಾಗ್ತಾ ಇದೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಎಲ್ಲ ಕಡೆಗೂ ಕೂಡ ಶಾಂತಿಯುತವಾದಂಥ ಮತದಾನ ನಡೀತಾ ಇದೆ. ಸಾಲುಗಟ್ಟಿ ನಿಂತು ಸರತಿ ಸಾಲಿನಲ್ಲಿ ನಿಂತು ಮತ ಮಾಡ್ತಾ ಇದ್ದಾರೆ. ಮತದಾನದ ದಿನವೂ ಕೂಡ ಕಾಂಗ್ರೆಸ್ ಚೊಂಬು ಅಭಿಯಾನ ಮಾಡ್ತಾ ಇದೆ. ಚೊಂಬು ಪೋಸ್ಟರ್, ಟಿ ಶರ್ಟ್ ಧರಿಸಿದಂಥ ಕೈ ಏಜೆಂಟರು, ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಟೀಮ್ ಈ ಅಭಿಯಾನವನ್ನು ಮಾಡ್ತಾ ಇದೆ. ಮಾಡಲಿಕ್ಕೆ ಅವಕಾಶ ಇದೆಯಾ ಈ ರೀತಿ? ಸೊ ಇದು ಈ ರೀತಿ ಮಾಡಬಹುದಾ? ಹಾಗಾದರೆ ನೀವು ಪೋಲಿಂಗ್ ಬೂತ್ ಹತ್ರನೂ ಕೂತ್ಕೊಂಡು ಈ ರೀತಿ ಈ ಟಿ ಶರ್ಟ್ಗಳು ಹಾಕ್ಕೊಂಡು ಚೊಂಬು ಅಭಿಯಾನ ಮಾಡೋದ್ರ ಮುಖಾಂತರ ಮತದಾರರಿಗೆ ನೀವು ಚೀಟಿಗಳನ್ನು ಕೊಡಬಹುದಾ? ಬಹುಶಃ ಇದೊಂದು ಕಂಪ್ಲೇಂಟ್ ಆಗಬಹುದು ಇದು. ಏಕೆಂದರೆ ಚೊಂಬು ಪೋಸ್ಟರ್ನ ಧರಿಸಿ ಮತದಾರರು ಈ ಸೋಷಿಯಲ್ ಮೀಡಿಯಾ ಟೀಮ್, ಕೆಪಿಸಿಸಿಯ ಸೋಷಿಯಲ್ ಮೀಡಿಯಾ ಟೀಮ್ ಈ ಕೆಲಸ ಮಾಡ್ತಾ ಇದೆ. ಬಹುಶಃ ಇದು ಅಬ್ಜೆಕ್ಷನ್ ಆಗಬಹುದು. ಬೂತ್ ಬಳಿ ಯಾವುದೇ ರೀತಿಯಾಗಿ ಪ್ರಭಾವ ಬೀರಬಾರ್ದು ಅಂತ. ಜೊತೆಗೆ ಏನಂದ್ರೆ ನೋಡಿ, ಕೈ ಅಂತ ಇದೆ, ಚೊಂಬು ಅಂತ ಇದೆ, ಕೈ ಕನ್ನಡಿಗರ ಆಸ್ತಿ ಅಂತ. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಸೊ ಈ ರೀತಿ ಬಹುಶಃ ಇದು ಎಲ್ಲಿ ಆ ರೀತಿ ಟಿ ಶರ್ಟ್ಗಳನ್ನೆಲ್ಲವನ್ನು ಕೂಡ ಧರಿಸ್ಕೊಂಡು ಈ ರೀತಿ ಅವರು ಮತದಾರರಿಗೆ ಚೀಟಿ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಅಂತೂ ಇವತ್ತಿನ ದಿನವೂ ಕೂಡ ಈ ಅಭಿಯಾನ ಮುಂದುವರೆದಿದೆ. ಅಂದರೆ ಮತದಾನದ ದಿನವೂ ಕೂಡ ಅದು ಮತಗಟ್ಟೆಗಳ ಸಮೀಪ ಈ ರೀತಿ ಅವರೇ ಚೀಟಿ ಬರೆದು ಕೊಡುವಂಥದ್ದು ಇದೆಯಲ್ಲ, ಇದು ಸಂಗತಿ ನಾವು ನೋಡ್ತಾ ಇದ್ದೀವಿ. ಮತದಾನದ ದಿನವೂ ಕೂಡ ಈ ಚೊಂಬಿನ ಅಭಿಯಾನ ಮುಂದುವರೆದಿದೆ ಕೈ ಕಾರ್ಯಕರ್ತರಿಂದ. ಯಾಕಂದರೆ ಇಲ್ಲಿ ತನಕ ಈ ರೀತಿ ಜಾಹೀರಾತು ಸಮರ ಆಗಿದ್ದನ್ನು ನಾವು ನೋಡಿದ್ವಿ. 2 ಸರಿ ಕಾಂಗ್ರೆಸ್ ಕೊಡ್ತು, ಅದಾದಮೇಲೆ BJP ಶುರು ಮಾಡಿಕೊಳ್ತು. ಇದೆಲ್ಲವೂ ಕೂಡ ಇನ್ನು ರಾಹುಲ್ ಗಾಂಧಿಯವರ ಟ್ವೀಟನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಮೇರೆ ಪ್ಯಾರೆ ದೇಶವಾಸಿಯೋ ಅಂತ ಶುರು ಮಾಡಿದ್ದಾರೆ. ಈ ರೀತಿ ಒಂದು ಚುನಾವಣೆ ಆಗ್ತಾ ಇದೆ, ನೀವೆಲ್ಲರೂ ಕೂಡ ಮತ ಚಲಾಯಿಸಿ ಅಂತ ಇರಬಹುದು. इसलिए हर नागरिक का कर्तव्य है कि वह आज घर से बाहर निकले और संविधान का सिपाही बनकर लोकतंत्र की रक्षा के लिए वोट करे. यस, ಇದು ರಾಹುಲ್ ಗಾಂಧಿಯವರ ಮಾತು. ಅವರು ವೋಟ್ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ದಯವಿಟ್ಟು ಮನೆಯಲ್ಲಿ ಕೂತ್ಕೋಬೇಡಿ, ಮನೆಯಿಂದ ಹೊರಗಡೆ ಬನ್ನಿ, ಹೊರಗಡೆ ಬಂದು ನೀವು ಮತ ಚಲಾಯಿಸಿ ಅಂತ ರಾಹುಲ್ ಗಾಂಧಿಯವರ ಟ್ವೀಟನ್ನು ನೋಡ್ತಾ ಇದ್ದೀವಿ. ಇನ್ನು ಎಲ್ಲೆಲ್ಲಿ ಯಾರ್ಯಾರು ಸಾಲುಗಟ್ಟಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ಸೆಂಟ್ರಲ್ನ ಅಭ್ಯರ್ಥಿ PC ಮೋಹನ್ ತಮ್ಮ ಕುಟುಂಬ ಸದಸ್ಯರ ಜೊತೆಗೆ ಬಂದು ಮತ ಚಲಾಯಿಸಲಿಕ್ಕೆ ಸಾಲಲ್ಲಿ ನಿಂತಿದ್ದಾರೆ, ಸರತಿ ಸಾಲಲ್ಲಿ. ಸತತ 3 ಬಾರಿ ಗೆದ್ದಿರುವಂಥ PC ಮೋಹನ್ ಈ ಬಾರಿ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿರೋದು. ಕುಟುಂಬ ಸದಸ್ಯರ ಜೊತೆಗೇನೆ ಅವರು ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಇನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ನಟಿ ಅಮೂಲ್ಯ ಮತ ಚಲಾಯಿಸಲಿಕ್ಕೆ ಬಂದಂಥ ದೃಶ್ಯಾವಳಿಗಳು. ಈ ಮತದಾನದ ಸಂದರ್ಭದಲ್ಲಿ ಸ್ವಾಮೀಜಿಗಳಾಗಿರ್ಬೋದು, ಸಿನಿಮಾ ಕಲಾವಿದರು ಅವರು ಬಂದು ಮತ ಚಲಾಯಿಸಿ ಬೇರೆಯವ್ರಿಗೂ ಕೂಡ ಪ್ರೇರಣೆ ಕೊಡ್ತಾರೆ. ಇನ್ನೊಂದು ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ, ನಾವು ಇನ್ನೊಂದು ವಿಂಡೋನಲ್ಲಿ ನಿರ್ಮಲಾ ಸೀತಾರಾಮನ್ ಮತ ಚಲಾಯಿಸಲಿಕ್ಕೆ ಬಂದಿರುವಂಥದ್ದು, ಜೊತೆಗೆ ಶೋಭಾ ಕರಂದ್ಲಾಜೆ. ಸೊ ಅವ್ರು ಎಲ್ಲಿಂದ ಮತ ಚಲಾಯಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಯಾಕಂದರೆ ಬೆಂಗಳೂರು ಉತ್ತರದಿಂದ ಅವರು ಕಣಕ್ಕಿಳಿದಿದ್ದಾರೆ, ಪ್ರಶ್ನೆ ಬೇರೆ. ಆದರೆ ಅವರ ಮತ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೆ ಅವರು ಕೂಡ ಮತ ಚಲಾಯಿಸಲಿಕ್ಕೆ ಬಂದು ನಿಂತಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಎಸ್, ಮೋಸ್ಟ್ಲಿ ಇದು ಬೆಂಗಳೂರು ಉತ್ತರವೇ, ಯಾಕಂದರೆ ಅಲ್ಲಿ ಸದಾನಂದ ಗೌಡರು ಕೂಡ ಇದ್ದಾರೆ. ಸೊ ಹಾಗಾಗಿ ಬೆಂಗಳೂರು ಉತ್ತರದ ಮತಗಟ್ಟೆಗಳಲ್ಲಿ ಇಬ್ಬರೂ ಕೂಡ ಮತ ಚಲಾಯಿಸಲಿಕ್ಕೆ ಬಂದಿರುವಂಥದ್ದು. ಇನ್ನು ಈ ಬಾರಿ ಆ ಕ್ಷೇತ್ರವನ್ನು ಅಂದರೆ ಬಿಟ್ಕೊಟ್ಟಂಥ ಸದಾನಂದ ಗೌಡರು ತಮ್ಮ ಪತ್ನಿ ಡಾಟಿಯವರ ಜೊತೆಗೆ ಕೂಡ ಬಂದು ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಗ್ರಾಮ, ಅಲ್ಲಿ ಈಶ್ವರ್ ಮತ ಚಲಾಯಿಸ್ತಿರುವಂಥ ದೃಶ್ಯಾವಳಿಗಳು. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕರು ತಮ್ಮ ಪತ್ನಿ ಸಹಿತವಾಗಿ ಬಂದು ಅವರು ಮತ ಚಲಾಯಿಸಿದರು.
ಇನ್ನು ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಸುರೇಶ್ ಕುಮಾರ್ ತಮ್ಮ ತಾಯಿ ಜೊತೆಗೆ, ತಮ್ಮ ತಾಯಿ, ಪತ್ನಿ ಮತ್ತು ಮಗಳ ಜೊತೆಗೆ ಬಂದು ಮತ ಚಲಾಯಿಸ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ನಿರ್ಮಲಾ ಸೀತಾರಾಮನ್ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ ಬೆಂಗಳೂರಿನಿಂದ. ಸೊ ಯಾರ್ಯಾರು ಗಣ್ಯರು ಮತ ಚಲಾಯಿಸಿದರು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪ್ರದೀಪ್ ಈಶ್ವರ್, ಸುರೇಶ್ ಕುಮಾರ್ ಜೊತೆಗೆ ನಿರ್ಮಲಾ ಸೀತಾರಾಮನ್. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ನಡೀತಾ ಇದೆ ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ. ಕೇರಳದ 20 ಕ್ಷೇತ್ರಗಳು, ಕರ್ನಾಟಕದ 14 ಕ್ಷೇತ್ರಗಳು, ರಾಜಸ್ಥಾನದ 13 ಕ್ಷೇತ್ರಗಳು, ಮಹಾರಾಷ್ಟ್ರದ 8 ಕ್ಷೇತ್ರಗಳಲ್ಲಿ ಮತದಾನ, ಉತ್ತರ ಪ್ರದೇಶದ 8 ಕ್ಷೇತ್ರಗಳು,